ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 4ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಇಂದ್ರಿಯಗಳ ವಿಷಯದಲ್ಲಿ ಮತ್ತೆ ಕರ್ಮಗಳಲ್ಲಿ ಕೇವಲ ಆಸಕ್ತಿಯ ತ್ಯಾಗವನ್ನು ಮಾತ್ರ ಹೇಳಿದಾರಲ್ಲ, ಕಾಮನೆಯ ತ್ಯಾಗ ಹೇಳಲಿಲ್ಲ. ಇದಕ್ಕೆ ಕಾರಣ ಏನು ಅನ್ನುವಂಥ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅಲ್ಲಿ ಆಸಕ್ತಿಯಿಂದಾನೇ ಕಾಮನೆ ಅನ್ನೋದು ಉತ್ಪತ್ತಿಯಾಗೋದು. ಸೊ ಅದಕ್ಕೋಸ್ಕರನೇ ವಿಷಯಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತಿನೇ ಇಲ್ಲದೆ ಇದ್ದರೆ ಆಗ ಕಾಮನೆಯ ಅಭಾವ ತನ್ನಿಂದ ತಾನೇ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಸರ್ವ ಸಂಕಲ್ಪ ಸನ್ಯಾಸದ ಅರ್ಥ ಏನು? ಮತ್ತು ಎಲ್ಲ ಸಂಕಲ್ಪಗಳ ತ್ಯಾಗ ಮಾಡಿಬಿಟ್ಟ ಮೇಲೆ ಯಾವುದೇ ವಿಷಯವನ್ನು ಗ್ರಹಿಸೋದು ಅಥವಾ ನಾವು ಮಾಡ್ತಾ ಇರುವಂಥ ಕೆಲಸವನ್ನು ಪೂರ್ತಿಗೊಳಿಸೋದಕ್ಕೆ ಹೇಗೆ ಸಾಧ್ಯ? ಈಗ ನಾವು ಯೋಚನೆ ಮಾಡದೆ, ನಾವು ಕಲ್ಪನೆನೂ ಮಾಡ್ಕೊಳ್ಳದೆ ಆ ಕೆಲಸಗಳನ್ನು ಗ್ರಹಿಸೋದು ಹೇಗೆ ಮತ್ತು ಕರ್ಮವನ್ನು ಪೂರ್ತಿ ಮಾಡೋದು ಹೇಗೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನಪ್ಪ ಅಂತಂದರೆ, ಇಲ್ಲಿ ಸಂಕಲ್ಪಗಳ ತ್ಯಾಗದ ಅರ್ಥ ಎಲ್ಲ ಸ್ಫುರಣೆಗಳ ಸರ್ವತಾ ತ್ಯಾಗ ಮಾಡೋದಲ್ಲ. ಅಂದರೆ ಸ್ಫುರಣೆ ಅಂದರೆ ಯೋಚನೆ ಮಾಡೋದು, ಕಲ್ಪನೆ ಮಾಡ್ಕೊಳ್ಳೋದು, ಅಥವಾ ಸಡನ್ನಾಗಿ ನಮಗೊಂದು ಥಾಟ್ ಬರುತ್ತಲ್ಲ, ಅದನ್ನು ಸ್ಫುರಣೆ ಅಂತ ಹೇಳೋದು. ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು ಅಂತಲ್ಲ. ಹೀಗೇನಾದರೂ ನಾವು ತಿಳ್ಕೊಂಡ್ರೆ ಯೋಗಾರೂಢ ಅವಸ್ಥೆಯ ವರ್ಣನೆ ಹೇಗೆ ತಾನೇ ಆಗೋದಕ್ಕೆ ಸಾಧ್ಯ? ಇದು ಅಸಂಭವನೇ ಆಗಿಬಿಡುತ್ತೆ. ಈಗ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಹೇಳೋದಕ್ಕಾದರೂ ನನಗೆ ಅದು ನಾನು ಏನು ಮಾಡಿದೆ ಅನ್ನೋದು ಅದ್ರ ಗೊತ್ತಿರಬೇಕಲ್ವಾ. ಸೊ ನಾವು ಕಂಪ್ಲೀಟಾಗಿ ಬಿಟ್ಬಿಡೋದು ಅಂತಲ್ಲ. ಈಗ ಈ ಒಂದು ಯೋಗಾರೂಢ ಅವಸ್ಥೆ ಇದೆಯಲ್ಲ, ಈ ಅವಸ್ಥೆ ಯಾರಿಗೆ ಆಗಿರೋದಿಲ್ವೋ ಅಂಥವರಿಗೆ ಅದರ ತತ್ವವನ್ನು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಈಗ ನಾವು ಭಗವಂತನ ಬಗ್ಗೆ, ಯಾರಿಗೆ ಭಗವಂತನ ಪ್ರಾಪ್ತಿಯಾಗಿರುತ್ತೋ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ನಮಗೆ ಹೇಳಿದ್ರು ಕೂಡ ನಮಗೆ ಅದರ ಅರ್ಥ ಆಗೋದಿಲ್ಲ ಅಲ್ವಾ. ನಾವು ಆ ಮಟ್ಟಕ್ಕೆ ತಲುಪಿದಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ. ಆಮೇಲೆ ಯಾರಿಗೆ ಆ ಯೋಗಾರೂಢ ಅವಸ್ಥೆ ಪ್ರಾಪ್ತವಾಗಿರುತ್ತೋ ಅವನು ಅದನ್ನು ಹೇಳೋದಕ್ಕೂ ಆಗೋದಿಲ್ಲ. ಮತ್ತು ಅದನ್ನು ವರ್ಣನೆ ಮಾಡುವಂಥವ್ರು ಯಾರು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಅದು ಘಟಿಸಿರುತ್ತೋ, ಆ ಸ್ಥಿತಿಗೆ ತಲುಪಿರ್ತಾರೋ ಅವ್ರಿಗದು ಅರ್ಥ ಆಗುತ್ತೆ ಹೊರತು ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರಿಗದ್ರ ಬಗ್ಗೆ ಏನೂ ತಿಳುವಳಿಕೆ ಇರೋದಿಲ್ವೋ ಅವನು ಅದನ್ನು ತಿಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈಗ ಭಗವಂತನ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳ್ತಾರೆ ಕೆಲವರು ಅಲ್ವಾ, ಅದನ್ನು ಅವರು ಮಾತುಗಳಲ್ಲಿ ನಮಗೆ ವರ್ಣನೆ ಮಾಡೋದಕ್ಕಾಗಲ್ಲ. ಹೇಳಿದ್ರು ಅದು ಯಾವುದೋ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ರು ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಕೆಪಾಸಿಟಿ ನಮ್ಮಲ್ಲಿರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಅದನ್ನು ವರ್ಣನೆ ಮಾಡುವಂಥವ್ರು ಯಾರು ಅಂತಂದ್ಬಿಟ್ಟು. ಇಷ್ಟೇ ಅಲ್ಲದೆ 4ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಭಗವಂತ ಎಲ್ಲ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪ ಇಲ್ಲದೆ ಚೆನ್ನಾಗಿ ಆಗುತ್ತಲ್ಲ ಅಂಥ ಮಹಾಪುರುಷನನ್ನು ಪಂಡಿತ ಅಂತ ಕರೀತಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ 4ನೇ ಅಧ್ಯಾಯದ 19ನೇ ಶ್ಲೋಕ ಯಾವುದು ಅಂತಂದರೆ, ಯಸ್ಯ ಸರ್ವೇ ಸಮಾರಂಭ ಅಂತ ಬರುತ್ತಲ್ಲ ಆ ಶ್ಲೋಕ. ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಯಾರ ಸಂಪೂರ್ಣ ಶಾಸ್ತ್ರಸಮ್ಮತವಾದಂತಹ ಕರ್ಮಗಳು ಕಾಮನೆ ಮತ್ತು ಸಂಕಲ್ಪ ಇಲ್ಲದೆ ಇರುತ್ತೋ ಅವನು ಏನೇ ಕೆಲಸ ಮಾಡಿದ್ರೂ ಶಾಸ್ತ್ರಕ್ಕೆ ಸಮ್ಮತವಾಗಿರುವಂಥ ಕೆಲಸಗಳನ್ನು ಮಾಡ್ತಿರ್ತಾನೆ. ಮತ್ತು ಅವನು ಮಾಡುವಂಥ ಕೆಲಸಗಳಲ್ಲಿ ಕಾಮನೆ ಇರೋದಿಲ್ಲ ಮತ್ತು ಸಂಕಲ್ಪನೂ ಇರೋದಿಲ್ಲ. ಇದು ಹೀಗಾಗಬೇಕು, ಇದು ಹೀಗೇ ಆಗಬೇಕು, ಆ ರೀತಿಯೆಲ್ಲ ಏನೂ ಅಂದ್ಕೊಳ್ಳೋದಿಲ್ಲ ಅವನು. ಆಮೇಲೆ ಯಾರ ಸಮಸ್ತ ಕರ್ಮಗಳು ಜ್ಞಾನರೂಪಿ ಅಗ್ನಿಯ ಮೂಲಕ ಭಸ್ಮವಾಗಿರುತ್ತೋ ಅಂಥ ಮಹಾಪುರುಷನನ್ನು ಜ್ಞಾನಿ ಜನರು ಕೂಡ ಪಂಡಿತ ಅಂತ ಕರೀತಾರೆ ಅಂತಂದ್ಬಿಟ್ಟು ಆ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಅಲ್ಲಿ ಯಾವ ಮಹಾಪುರುಷನ ಪ್ರಶಂಸೆಯನ್ನು ಮಾಡಿದಾರೋ ಅವನು ಯೋಗಾರೂಢ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಅವಸ್ಥೆಯಲ್ಲಿ ಸಂಕಲ್ಪರಹಿತ ಪುರುಷನ ಮೂಲಕ ಅಲ್ಲಿ ಅವನ ಮನಸ್ಸಲ್ಲಿ ಯಾವುದೇ ಸಂಕಲ್ಪಗಳನ್ನು ಅವನು ಇಟ್ಕೊಂಡಿರೋದಿಲ್ಲ. ಈ ರೀತಿ ಸಂಕಲ್ಪರಹಿತ ಪುರುಷನ ಮೂಲಕ ಕರ್ಮಗಳು ನಡೆಯೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಅವನು ಕೂಡ ಕೆಲಸಗಳನ್ನು ಮಾಡ್ತಿರ್ತಾನೆ, ಆದರೆ ಅವನು ಮನಸ್ಸಲ್ಲಿ ಅವನು ಮನಸ್ಸಲ್ಲಿ ಅದನ್ನೆಲ್ಲ ಆಲೋಚನೆ ಮಾಡೋದಿಲ್ಲ. ಅವನು ಫಲಾಪೇಕ್ಷೆನೂ ಇಟ್ಕೊಳ್ಳೋದಿಲ್ಲ, ಕಾಮನೇನೂ ಇಟ್ಕೊಳ್ಳೋದಿಲ್ಲ. ಆ ರೀತಿ ಕೆಲಸಗಳನ್ನು ಮಾಡ್ತಾನೆ ಹೊರತು ಅವನು ಕೆಲಸನೇ ಮಾಡೋದಿಲ್ಲ ಅಂತ ಹೇಳೋದಕ್ಕಾಗೋಲ್ಲ. ಇದರಿಂದ ಸಂಕಲ್ಪಗಳ ತ್ಯಾಗದ ಅರ್ಥ ಸ್ಫುರಣೆ ಮತ್ತು ಅಂದರೆ ಯೋಚನೆ ಮಾಡೋದು, ಕಲ್ಪನೆ ಮಾಡ್ಕೊಳ್ಳೋದು ಅಷ್ಟು. ಮತ್ತು ವೃತ್ತಿ ಮಾತ್ರದ ತ್ಯಾಗ ಅಂದರೆ ಏನು? ನಾನು ಮಾಡ್ತಾ ಇರೋ ಕೆಲಸವನ್ನು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದು ಅಂತಲ್ಲ.
ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸಂಕಲ್ಪದ ತ್ಯಾಗ ಅಂತಂದರೆ ಸ್ಫುರಣೆ ಅಥವಾ ನಾವು ಮಾಡ್ತಾ ಇರುವಂಥ ವೃತ್ತಿ ಮಾತ್ರದ ತ್ಯಾಗ ಅಲ್ಲ ಅನ್ನೋದು ಸಿದ್ಧವಾಗುತ್ತೆ. ಅಂದರೆ ಅವನು ಕೂಡ ಕೆಲಸ ಮಾಡ್ತಿರ್ತಾನೆ, ತನ್ನ ಶರೀರದ ನಿರ್ವಹಣೆಗಾಗಿ ಮಾಡ್ತಿರ್ತಾನೆ, ಬೇರೆಯವ್ರಿಗೆ ಒಳಿತಿಗೋಸ್ಕರ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ. ಆದರೆ ಅವನಲ್ಲಿ ಅಲ್ಲಿ ಕಾಮನೆಗಳು ಇರೋದಿಲ್ಲ, ಸಂಕಲ್ಪನೂ ಇರೋದಿಲ್ಲ. ಶಾಸ್ತ್ರಸಮ್ಮತವಾದಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರನೇ ಮಮತೆ, ಆಸಕ್ತಿ ಮತ್ತು ದ್ವೇಷಪೂರ್ವಕ ಸಾಂಸಾರಿಕ ವಿಷಯಗಳ ಚಿಂತನೆ ಮಾಡ್ತೀವಲ್ವ, ಅದನ್ನು ಸಂಕಲ್ಪ ಅಂತ ಹೇಳೋದು. ಈಗ ಸ್ಫುರಣೆ ಅಂದರೆ ಗೊತ್ತಾಯಿತು, ಯೋಚನೆ ಮಾಡೋದು ಅಥವಾ ನಮ್ಮ ಮನಸ್ಸಿಗೆ ಯೋಚನೆಗಳು ಬರ್ತಾ ಇರುತ್ತಲ್ವ ಅದು, ಮತ್ತು ನಾವು ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳೋದು, ಇದನ್ನು ಸ್ಫುರಣೆ ಅಂತ ಕರೆದ್ರೆ, ಇನ್ನು ನಾವು ಮಮತೆ, ಆಸಕ್ತಿ ಮತ್ತು ದ್ವೇಷ ಇದನ್ನೆಲ್ಲ ಇಟ್ಕೊಂಡು ಸಾಂಸಾರಿಕ ವಿಷಯಗಳ ಚಿಂತನೆ ಮಾಡ್ತೀವಲ್ವ, ಅದನ್ನು ಸಂಕಲ್ಪ ಅಂತ ಹೇಳ್ತೀವಿ. ಇಂತಹ ಸಂಕಲ್ಪಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡೋದನ್ನೇ ಸರ್ವಸಂಕಲ್ಪ ಸನ್ಯಾಸ ಅಂತ ಹೇಳೋದು. ಈಗ ನಮಗೆ ಕೆಲವೊಂದು ವಿಷಯ ಅರ್ಥ ಆಗಿದೆ. ಸರ್ವ ಸಂಕಲ್ಪ ಸನ್ಯಾಸ ಅಂತಂದರೆ ಏನು ಅಂತ ಅರ್ಥ ಆಗಿದೆ, ಆಯಿತಾ. ಎಲ್ಲ ಸಂಕಲ್ಪಗಳ ತ್ಯಾಗ ಅಂತಂದರೆ ಬರೀ ನಾವು ಯೋಚನೆ ಮಾಡೋದು ಅಂತಲ್ಲ. ಯಾಕೆ ಅಂತಂದರೆ ಅವನೇನಾದರೂ ಒಂದು ಕೆಲಸ ಮಾಡ್ತಿದ್ದಾನೆ, ಒಬ್ಬ ಯೋಗ ಆರೂಢನಾಗಿರುವಂಥವನು ಅಂದರೆ ಅವನು ಸುಮ್ಮನೆ ಏನು ಕೂತ್ಕೊಂಡ್ಬಿಡೋದಿಲ್ಲ. ಎಲ್ಲ ಕೆಲಸಗಳನ್ನು ಬಿಟ್ಬಿಟ್ಟು ಅಥವಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾನಲ್ಲ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದಿಲ್ಲ ಅವನು. ಸಂಕಲ್ಪಗಳ ತ್ಯಾಗ ಅಂತಂದರೆ ಮಮತೆ, ಆಸಕ್ತಿ, ದ್ವೇಷದಿಂದ ಕೂಡಿರುವಂಥ ಸಾಂಸಾರಿಕ ವಿಷಯಗಳ ಬಗ್ಗೆ ಚಿಂತನೆ ಮಾಡೋದಿದೆಯಲ್ಲ, ಅದನ್ನು ಸಂಕಲ್ಪ ಅಂತ ಹೇಳೋದು. ಅದನ್ನು ಕಂಪ್ಲೀಟಾಗಿ ಬಿಡೋದೇ ಸರ್ವಸಂಕಲ್ಪ ಸನ್ಯಾಸ ಅಂತ ಕರೆಯೋದು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.